ನಿಮ್ಮ ಬಗ್ಗೆ ನೀವು ಹೇಳಿ ಸಂಯುಕ್ತ. I am from Tirupur, but I was born in Chennai and brought up in my mother's hometown. Hi, I am Samyukta. I am co-founder of Good Bamboo Diapers. 2022 ಅಲ್ಲಿ ಟ್ವಿನ್ಸ್ ಆದ್ರು. ಅವರು ಹುಟ್ಟಿದಾಗ ಪ್ರೀ ಮೆಚೂರ್ ಆಗಿದ್ರು. ಅವರು 35 ವೀಕ್ಸ್ಗೆ ಹುಟ್ಟಿದ್ರು. ನನ್ನ ಮಗಳು NICU ಅಲ್ಲಿ 10 ಡೇಸ್ವರೆಗೂ ಇದ್ಲು. ಆಗ ನನಗೆ ಸರಿಯಾದ ಡೈಪರ್ನ ಹುಡ್ಕಕ್ಕಾಗ್ಲಿಲ್ಲ. ಅವಳಿಗೆ ರ್ಯಾಷಸ್ ಬರ್ತಿತ್ತು NICU ಅಲ್ಲಿದ್ದಾಗ. ಅದು ನನಗೆ ತುಂಬ ನೋವಾಗ್ತಾ ಇತ್ತು. ಇಂಡಿಯಾದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 60% ಮಕ್ಕಳು ಹುಟ್ಟಿದಾಗ 3 kgಗಿಂತ ಕಮ್ಮಿ ಇರ್ತಾರೆ. ಆದರೆ ಇಂಡಿಯಾದಲ್ಲಿ ಡೈಪರ್ ಸ್ಟಾರ್ಟ್ ಆಗೋದೇ 3 kgಯಿಂದ. ಪ್ರೀ ಮೆಚೂರ್ ಬೇಬೀಸ್ಗೆ ಯಾವುದೇ ತರಹದ ಸಪ್ರೇಟ್ ಕ್ಯಾಟಗರಿ ಆಫ್ ಡೈಪರ್ಸ್ ಮಾರ್ಕೆಟಲ್ಲಿಲ್ಲ. ಸೊ ಆಗ ನಾನು ಮತ್ತು ನನ್ನ ಕೋ ಫೌಂಡರ್ ಸಿಂಧು ಕೇಮ್ ಅಪ್ ವಿತ್ ದಿ ಐಡಿಯಾ ಆಫ್ ಗುಡ್ ಬ್ಯಾಂಬೂ ಇನ್ ಇಯರ್ 2023. ಸೊ ನಾವು ಗುಡ್ ಬ್ಯಾಂಬೂ ಸ್ಟಾರ್ಟ್ ಮಾಡಿದಾಗ ನಮಗೆ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ನಾವು ಬಿಸ್ನೆಸ್ನ ವೆಬ್ಸೈಟ್ ನಾವೇ ಸೆಟಪ್ ಮಾಡಿದ್ವಿ, ಲೈಕ್ ಪ್ಯಾಕೇಜಿಂಗ್ ಆ್ಯಂಡ್ ಎವ್ರಿಥಿಂಗ್. ನಾವು 100% ಕೊಟ್ವಿ. ನಾವು ನಮ್ಮ ಪೂರ್ತಿ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಿದ್ವಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ. ಸಮ್ಟೈಮ್ಸ್ ನನ್ನ ಹಸ್ಬೆಂಡ್ ಅವರು ಡೆಲಿವರಿ ಕೂಡ ಮಾಡ್ತಿದ್ರು. ಯಾಕಂದರೆ ನಮ್ಮ ಕಸ್ಟಮರ್ಸ್ ಇಮಿಡಿಯೇಟ್ ಆಗಬೇಕು, ಈಗಲೇ ಬೇಕು ಅಂತ ಡೈಪರ್ನ ಕೇಳ್ತಿದ್ರು. ಅವ್ರು ತುಂಬ ಕಷ್ಟಪಟ್ಟರು ಅವ್ರ ಬಿಸ್ನೆಸ್ನು ಜೊತೆಗೆ ನೋಡ್ಕೊಂತ. ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಫರ್ಟ್ ಆಗಿದೆ. ಮತ್ತೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ, ನಮಗೋಸ್ಕರ ಕೆಲಸ ಮಾಡೋಕ್ಕೆ ಅವ್ರು ಯಾವತ್ತೂ ಬೇಜಾರು ಪಟ್ಟಿಲ್ಲ. ಕ್ರೆಡಿಟ್ ಎಲ್ಲ ನನ್ನ ಫ್ಯಾಮಿಲಿಗೆ ಹೋಗುತ್ತೆ. ಟೈಟನ್ಸ್, ಐ ವಿಲ್ ಓಪನ್ ದ ಫ್ಲೋರ್ ಫಾರ್ ಯು ನಾವ್. ನೀವು ಬಿಸ್ನೆಸ್ ವಿಷಯನ ಮುಂದುವರಿಸಬಹುದು. ಸೊ ಸಂಯುಕ್ತ, ಮೊದಲು ನಾವು ನಿಮ್ಮ ಪ್ರಾಡಕ್ಟ್ಸ್ನ ನೋಡ್ಬೋದಾ? Definitely. ಯಾಕೆಂದ್ರೆ ವಿಜುವಲಿ ನನಗೆ ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಪ್ಯಾಕೇಜಿಂಗ್ ಮೇಲೆ ದೃಷ್ಟಿ ಹೋಗ್ತಾ ಇದೆ. ಯಾವುದು ಪ್ಲಾಸ್ಟಿಕ್ ಇಂದ ಆಗಿದೆ. ಸೊ ಇದನ್ನ ಪ್ಲಾಸ್ಟಿಕ್ ಫ್ರೀ ಅಂತ ಹೇಳೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಿಮ್ದೇನಾದ್ರೂ ಪ್ಯಾಕಿಂಗ್ ನ್ಯಾಚುರಲ್ ಮೆಟೀರಿಯಲ್ ಇಂದ ಏನಾದ್ರೂ ಮಾಡಿದಿದ್ರೆ, ಮತ್ತೆ ಕಲರ್ ಕಾಂಬಿನೇಷನ್ ಕೂಡ ನೇಚರ್ ಇಂದ ಇನ್ಸ್ಪೈರ್ಡ್ ಆಗಿದ್ರೆ ಪ್ರಾಬಬ್ಲಿ ಶೆಲ್ಫ್ ಅಪೀಲ್ ಬೆಟರ್ ಆಗ್ತಿತ್ತು. ಸಂಯುಕ್ತ, ನಾನು ಒಂದ್ಸಲ ಇದನ್ನ ಟಚ್ ಮಾಡಿ ನೋಡ್ಬೋದಾ? yes. ನಾನು ಕೂಡ ಡೈಪರ್ಸ್ ಮೇಲೆ ಕೆಲಸ ಮಾಡಿದ್ದೀನಿ. Okay. ಅಂಡ್ ಐ ವಾಸ್ ಹೆಡಿಂಗ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಪ್ಯಾಂಪರ್ಸ್ ಇನ್ ಇಂಡಿಯಾ. ಸಂಯುಕ್ತ, ನನ್ಗೆ ಹೇಳಿ, ನೀವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡ್ತೀರಾ ನಮ್ಮ ಅಂತ? ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಹಾಂಗ್ಕಾಂಗ್ ಮತ್ತೆ ಚೈನಾಯಿಂದ ಇದ್ದಾರೆ. ಅಂಡ್ ಇದರಲ್ಲಿ ಎಷ್ಟು % ಬ್ಯಾಂಬೂ ಇದೆ? ಮತ್ತೆ ಇದಕ್ಕೆ ಸರ್ಟಿಫಿಕೇಟ್ ಏನಾದ್ರೂ ಇದೆಯಾ? ಅಂದ್ರೆ 87% ಅಷ್ಟು ನಮ್ಮ ಡೈಪರ್ಸ್ ಬ್ಯಾಂಬೂ ಇಂದಾನೆ ಮಾಡಿರೋದು. ಬ್ಯಾಂಬೂನು ನೋಡ್ತಾ ಇದ್ದೀನಿ ನಾನು. ನನಗೆ ಬ್ಯಾಂಬೂದು ಕೂಡ ಡೈಪರ್ಸ್ ಕಾಣಿಸ್ತಾ ಇದೆ. ನಿಮ್ಮ ಪ್ರಾಡಕ್ಟ್ ಯಾವ ರೀತಿ ಡಿಫ್ರೆಂಟ್ ಇದೆ? ಸೊ ಮ್ಯಾಮ್, ನಮ್ಮ ಪ್ರಾಡಕ್ಟ್ ಯಾಕೆ ಡಿಫ್ರೆಂಟ್ ಅಂದ್ರೆ ನಾವು ಮೋರ್ ಕಾಂಪೊನೆಂಟ್ಸ್ ಆಫ್ ಬ್ಯಾಂಬೂನ ಯೂಸ್ ಮಾಡಿದೀವಿ ಡೈಪರ್ ಅಲ್ಲಿ, ಇನ್ಕ್ಲೂಡಿಂಗ್ ಟಾಪ್ ಶೀಟ್, ಬಾಟಮ್ ಶೀಟ್ ಆ್ಯಂಡ್ ಸ್ಯಾಪ್. ಮಿಕ್ಕಿದ ಬ್ಯಾಂಬೂ ಡೈಪರ್ಸ್ ಅಲ್ಲಿ ಬರೀ ಬ್ಯಾಂಬೂ ಸ್ಯಾಪ್ನ ಮಾತ್ರ ಯೂಸ್ ಮಾಡ್ತಾರೆ, ಆ ಒಳಗಡೆ ಇರೋ ಫ್ಲಫ್ಗೋಸ್ಕರ. ಪ್ರಾಡಕ್ಟ್ ಯುಟಿಲಿಟಿ ಮತ್ತೆ ಅದ್ರ ಪ್ರೈಸಿಂಗ್ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ಹೇಳಿ. ಸರ್, ಡೆಫಿನೆಟ್ಲಿ ದೇರ್ಸ್ ಅ ಪ್ರೈಸಿಂಗ್ ಡಿಫ್ರೆನ್ಸ್. ನಾವು ಪ್ರೀಮಿಯಂ ಸೆಗ್ಮೆಂಟ್ ಆಫ್ ಡೈಪರ್ಸ್ ನ ನೋಡೋದಾದ್ರೆ ಅವು 20 to 30 ರೂಪೀಸ್ ರೇಂಜ್ ಒಳಗಡೆ ಇರುತ್ತೆ. ಮತ್ತೆ ನಮ್ ಡೈಪರ್ಸ್ ರೇಂಜ್ ಆಗುತ್ತೆ 35 to 45 ರೂಪೀಸ್. ಇಟ್ ಈಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್, ಬಟ್ ಆದ್ರೆ ಅದು ಬರ್ತಿರೋದು ಅಂದ್ರೆ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಆರ್ ಆಫ್ ವೆರಿ ವೆರಿ ಹೈ ಕ್ವಾಲಿಟಿ.